ನಮಸ್ಕಾರ, ಇದು ಕರ್ನಾಟಕ ಎಕ್ಸ್‌ಪ್ರೆಸ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುದ್ದಿಗಳಿಂದ ನೋಡೋಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಇವತ್ತು ಶ್ರೀನಗರದಲ್ಲಿ ಸಿಸಿಎಸ್ ಸಭೆ ನಡೀತಾ ಇದೆ. ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಅಮಿತ್ ಶಾ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇವತ್ತು ಶ್ರೀನಗರದಲ್ಲಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಸಭೆ ನಡೆಯಲಿದೆ. ಅದರಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಸೌದಿ ಅರೇಬಿಯಾ ಪ್ರವಾಸವನ್ನ ಮೊಟಕುಗೊಳಿಸಿ ಶ್ರೀನಗರಕ್ಕೆ ಬಂದಿಳಿತಾ ಇದ್ದಾರೆ ಪ್ರಧಾನಿ ಮೋದಿ. ಭಾರತಕ್ಕೆ ವಾಪಸ್ ಬಂದು ಅಲ್ಲಿಂದ ಶ್ರೀನಗರಕ್ಕೆ ಹೋಗಲಿದ್ದಾರೆ. ಅಲ್ಲಿ ಕ್ಯಾಬಿನೆಟ್ ಕಮಿಟಿಯ ಸಭೆ, ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿಯ ಸಭೆ ನಡೆಯಲಿದೆ. ಅದರಲ್ಲಿ ಪ್ರಧಾನಿ ಮೋದಿ ಭಾಗವಹಿಸುತ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 30 ಜನರ ಮಾರಣ ಹೋಮ ಏನು ನಡೆದಿದೆ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ತಾರೆ. ಅಷ್ಟೇ ಅಲ್ಲ, ಯಾವ ಉಗ್ರರು ಈ ರೀತಿ ಒಂದು ಉಗ್ರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಹೆಡೆಮುರಿ ಕಟ್ಟುವ ಕೆಲಸವನ್ನ ಭಾರತೀಯ ಸೇನೆ ವಹಿಸಿಕೊಂಡಿದೆ. ಇದೀಗ ಪಾಕಿಸ್ತಾನ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿಯನ್ನ ಎದುರಿಸ್ತಾ ಇದೆ. ಯಾಕಂತಂದ್ರೆ ಖಂಡಿತವಾಗ್ಲೂ ದೇಶದ ಸೆಕ್ಯೂರಿಟಿ ಸುರಕ್ಷತೆಯ ಮೇಲೆ ದಾಳಿ ಆದರೆ ಕೈಕಟ್ಟಿ ಕೂರೋ ಭಾರತ ಅಲ್ಲ ಇವತ್ತಿನ ಭಾರತ. ಖಂಡಿತವಾಗ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿರ್ತಕ್ಕಂಥದ್ದು, ಪ್ರವಾಸಿಗರ ಮಾರಣ ಹೋಮ ನಡೆಸಿರ್ತಕ್ಕಂಥದ್ದು, ಇದನ್ನ ನೋಡಿಕೊಂಡು ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ಳುವಂತ ಭಾರತ ಖಂಡಿತವಾಗ್ಲೂ ಅಲ್ಲ. ಖಂಡಿತವಾಗ್ಲೂ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡಲಾಗತ್ತೆ. ಅಲ್ಲಿ ಮಿಲಿಟರಿ ಭದ್ರತೆ ಇರುತ್ತೆ. ಪಹಲ್ಗಾಂವ್ನಂತ ಜಾಗದಲ್ಲಿ ಅಥವಾ ಕಾಶ್ಮೀರದ ಆಲ್ ಓವರ್ ಎಲ್ಲಾ ಕಡೆ ಮಿಲಿಟರಿ ಭದ್ರತೆ ಇರುತ್ತೆ. ಅದರ ನಡುವೆ ಇಂತಹ ದಾಳಿ ನಡೆದಿದೆ ಅಂತಂದ್ರೆ ಯಾರದ್ದೋ ಕುಮ್ಮಕ್ಕಿರ್ಬೇಕು, ಬಲವಾದ ಕುಮ್ಮಕ್ಕಿರ್ಬೇಕು ಇದಕ್ಕೆ. उमरा चलना यार, ओ ये था कोई दिसता जहांगीर तो यार बिहारियां पे जुलते यार मौत की कैसे. ನಮಸ್ಕಾರ, ಇದು ಕರ್ನಾಟಕ ಎಕ್ಸ್‌ಪ್ರೆಸ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುದ್ದಿಗಳಿಂದ ನೋಡೋಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಇವತ್ತು ಶ್ರೀನಗರದಲ್ಲಿ ಸಿಸಿಎಸ್ ಸಭೆ ನಡೀತಾ ಇದೆ. ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಅಮಿತ್ ಶಾ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇವತ್ತು ಶ್ರೀನಗರದಲ್ಲಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಸಭೆ ನಡೆಯಲಿದೆ. ಅದರಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಸೌದಿ ಅರೇಬಿಯಾ ಪ್ರವಾಸವನ್ನ ಮೊಟಕುಗೊಳಿಸಿ ಶ್ರೀನಗರಕ್ಕೆ ಬಂದಿಳಿತಾ ಇದ್ದಾರೆ ಪ್ರಧಾನಿ ಮೋದಿ. ಭಾರತಕ್ಕೆ ವಾಪಸ್ ಬಂದು ಅಲ್ಲಿಂದ ಶ್ರೀನಗರಕ್ಕೆ ಹೋಗಲಿದ್ದಾರೆ. ಅಲ್ಲಿ ಕ್ಯಾಬಿನೆಟ್ ಕಮಿಟಿಯ ಸಭೆ, ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿಯ ಸಭೆ ನಡೆಯಲಿದೆ. ಅದರಲ್ಲಿ ಪ್ರಧಾನಿ ಮೋದಿ ಭಾಗವಹಿಸುತ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 30 ಜನರ ಮಾರಣ ಹೋಮ ಏನು ನಡೆದಿದೆ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ತಾರೆ. ಅಷ್ಟೇ ಅಲ್ಲ, ಯಾವ ಉಗ್ರರು ಈ ರೀತಿ ಒಂದು ಉಗ್ರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಹೆಡೆಮುರಿ ಕಟ್ಟುವ ಕೆಲಸವನ್ನ ಭಾರತೀಯ ಸೇನೆ ವಹಿಸಿಕೊಂಡಿದೆ. ಇದೀಗ ಪಾಕಿಸ್ತಾನ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿಯನ್ನ ಎದುರಿಸ್ತಾ ಇದೆ. ಯಾಕಂತಂದ್ರೆ ಖಂಡಿತವಾಗ್ಲೂ ದೇಶದ ಸೆಕ್ಯೂರಿಟಿ ಸುರಕ್ಷತೆಯ ಮೇಲೆ ದಾಳಿ ಆದರೆ ಕೈಕಟ್ಟಿ ಕೂರೋ ಭಾರತ ಅಲ್ಲ ಇವತ್ತಿನ ಭಾರತ. ಖಂಡಿತವಾಗ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿರ್ತಕ್ಕಂಥದ್ದು, ಪ್ರವಾಸಿಗರ ಮಾರಣ ಹೋಮ ನಡೆಸಿರ್ತಕ್ಕಂಥದ್ದು, ಇದನ್ನ ನೋಡಿಕೊಂಡು ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ಳುವಂತ ಭಾರತ ಖಂಡಿತವಾಗ್ಲೂ ಅಲ್ಲ. ಖಂಡಿತವಾಗ್ಲೂ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡಲಾಗತ್ತೆ. ಅಲ್ಲಿ ಮಿಲಿಟರಿ ಭದ್ರತೆ ಇರುತ್ತೆ. ಪಹಲ್ಗಾಂವ್ನಂತ ಜಾಗದಲ್ಲಿ ಅಥವಾ ಕಾಶ್ಮೀರದ ಆಲ್ ಓವರ್ ಎಲ್ಲಾ ಕಡೆ ಮಿಲಿಟರಿ ಭದ್ರತೆ ಇರುತ್ತೆ. ಅದರ ನಡುವೆ ಇಂತಹ ದಾಳಿ ನಡೆದಿದೆ ಅಂತಂದ್ರೆ ಯಾರದ್ದೋ ಕುಮ್ಮಕ್ಕಿರ್ಬೇಕು, ಬಲವಾದ ಕುಮ್ಮಕ್ಕಿರ್ಬೇಕು ಇದಕ್ಕೆ. ಚಲನ ಯಾರ್, ಓ ये था कोई दिसता जहांगीर तो यार बिहारियां पे जुलते यार मौत की कैसे. उमरा चलना यार, ओ ये था कोई दिसता जहांगीर तो यार
ಬ್ಯಾರಿಯಾं पे जुल्दे यार मौत दी केस मिद्रिगे ನಮಸ್ಕಾರ, ಇದು ಕರ್ನಾಟಕ ಎಕ್ಸ್‌ಪ್ರೆಸ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುದ್ದಿಗಳಿಂದ ನೋಡೋಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಇವತ್ತು ಶ್ರೀನಗರದಲ್ಲಿ ಸಿಸಿಎಸ್ ಸಭೆ ನಡೀತಾ ಇದೆ. ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಅಮಿತ್ ಶಾ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇವತ್ತು ಶ್ರೀನಗರದಲ್ಲಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಸಭೆ ನಡೆಯಲಿದೆ. ಅದರಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಸೌದಿ ಅರೇಬಿಯಾ ಪ್ರವಾಸವನ್ನ ಮೊಟಕುಗೊಳಿಸಿ ಶ್ರೀನಗರಕ್ಕೆ ಬಂದಿಳಿತಾ ಇದ್ದಾರೆ ಪ್ರಧಾನಿ ಮೋದಿ. ಭಾರತಕ್ಕೆ ವಾಪಸ್ ಬಂದು ಅಲ್ಲಿಂದ ಶ್ರೀನಗರಕ್ಕೆ ಹೋಗಲಿದ್ದಾರೆ. ಅಲ್ಲಿ ಕ್ಯಾಬಿನೆಟ್ ಕಮಿಟಿಯ ಸಭೆ, ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿಯ ಸಭೆ ನಡೆಯಲಿದೆ. ಅದರಲ್ಲಿ ಪ್ರಧಾನಿ ಮೋದಿ ಭಾಗವಹಿಸುತ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 30 ಜನರ ಮಾರಣ ಹೋಮ ಏನು ನಡೆದಿದೆ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ತಾರೆ. ಅಷ್ಟೇ ಅಲ್ಲ, ಯಾವ ಉಗ್ರರು ಈ ರೀತಿ ಒಂದು ಉಗ್ರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಹೆಡೆಮುರಿ ಕಟ್ಟುವ ಕೆಲಸವನ್ನ ಭಾರತೀಯ ಸೇನೆ ವಹಿಸಿಕೊಂಡಿದೆ. ಇದೀಗ ಪಾಕಿಸ್ತಾನ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿಯನ್ನ ಎದುರಿಸ್ತಾ ಇದೆ. ಯಾಕಂತಂದ್ರೆ ಖಂಡಿತವಾಗ್ಲೂ ದೇಶದ ಸೆಕ್ಯೂರಿಟಿ ಸುರಕ್ಷತೆಯ ಮೇಲೆ ದಾಳಿ ಆದರೆ ಕೈಕಟ್ಟಿ ಕೂರೋ ಭಾರತ ಅಲ್ಲ ಇವತ್ತಿನ ಭಾರತ. ಖಂಡಿತವಾಗ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿರ್ತಕ್ಕಂಥದ್ದು, ಪ್ರವಾಸಿಗರ ಮಾರಣ ಹೋಮ ನಡೆಸಿರ್ತಕ್ಕಂಥದ್ದು, ಇದನ್ನ ನೋಡ್ಕೊಂಡು ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ಳುವಂತ ಭಾರತ ಖಂಡಿತವಾಗ್ಲೂ ಅಲ್ಲ. ಖಂಡಿತವಾಗ್ಲೂ ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ಲಾಗತ್ತೆ. ಅಲ್ಲಿ ಮಿಲಿಟರಿ ಭದ್ರತೆ ಇರುತ್ತೆ. ಪಹಲ್ಗಾಂವ್ನಂತ ಜಾಗದಲ್ಲಿ ಅಥವಾ ಕಾಶ್ಮೀರದ ಆಲ್ ಓವರ್ ಎಲ್ಲಾ ಕಡೆ ಮಿಲಿಟರಿ ಭದ್ರತೆ ಇರುತ್ತೆ. ಅದರ ನಡುವೆ ಇಂತಹ ದಾಳಿ ನಡೆದಿದೆ ಅಂತಂದ್ರೆ ಯಾರದ್ದೋ ಕುಮ್ಮಕ್ಕಿರ್ಬೇಕು, ಬಲವಾದ ಕುಮ್ಮಕ್ಕಿರ್ಬೇಕು ಇದಕ್ಕೆ. उमरा चलना यार, ओ ये था कोई दिसता जहांगीर तो यार ब्यारियां पे जुल्दे यार मौत दी केस मिद्रिगे. ನಮಸ್ಕಾರ, ಇದು ಕರ್ನಾಟಕ ಎಕ್ಸ್‌ಪ್ರೆಸ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುದ್ದಿಗಳಿಂದ ನೋಡೋಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಇವತ್ತು ಶ್ರೀನಗರದಲ್ಲಿ ಸಿಸಿಎಸ್ ಸಭೆ ನಡೀತಾ ಇದೆ. ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಅಮಿತ್ ಶಾ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ.